1895 ಏಪ್ರಿಲ್ 21ರಂದು ಮೊದಲ ಮಹಾಯುದ್ಧದ ಸಮಯದಲ್ಲಿ ತಮ್ಮ ಶೌರ್ಯವನ್ನು ಪ್ರದರ್ಶಿಸಿದ ಉತ್ತರಾಖಂಡದ ಸೈನಿಕ ಗಬ್ಬರ್ ಸಿಂಗ್ ನೇಗಿ ಅವರು ತೆಹ್ರಿ ಗಢ್ವಾಲ್ನ ಚಂಬಾದಲ್ಲಿ ಜನಿಸಿದರು. ಗಬ್ಬರ್ ಸಿಂಗ್ ನೇಗಿ ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ 39 ಗರ್ವಾಲ್ ರೈಫಲ್ಸ್ನ 2ನೇ ಬೆಟಾಲಿಯನ್ನಲ್ಲಿ ರೈಫಲ್ ಮ್ಯಾನ್ ಆಗಿದ್ದರು. ಮೊದಲನೆಯ ಮಹಾಯುದ್ಧದಲ್ಲಿ ಬ್ರಿಟನ್ನಿನ ಕಡೆಯಿಂದ ಅನೇಕ ಭಾರತೀಯ ಸೈನಿಕರು ಯುದ್ಧದಲ್ಲಿ ಭಾಗವಹಿಸಿದ್ದರು. ಅವರಲ್ಲಿ ಸಾವಿರಾರು ಜನರು ಹುತಾತ್ಮರಾದರು ಮತ್ತು ಅನೇಕರು ಮನೆಗೆ ಹಿಂದಿರುಗುವ ಅವಕಾಶವನ್ನೇ ಪಡೆಯಲಿಲ್ಲ. ಆ ವೀರರಲ್ಲಿ ಗಬ್ಬರ್ ಸಿಂಗ್ ನೇಗಿ ಕೂಡ ಒಬ್ಬರು. ಉತ್ತರಾಖಂಡದ ಈ ಧೈರ್ಯಶಾಲಿ ಯುದ್ಧದಲ್ಲಿ 350 ಜರ್ಮನ್ ಸೈನಿಕರು ಮತ್ತು ಅಧಿಕಾರಿಗಳನ್ನು ಏಕಾಂಗಿಯಾಗಿ ಸೆರೆ ಹಿಡಿದರು. ಈ ಯುದ್ಧದಲ್ಲಿ ಕೆಚ್ಚೆದೆಯಿಂದ ಹೋರಾಡುತ್ತಿರುವಾಗ ಗಬ್ಬರ್ ಸಿಂಗ್ ನೇಗಿ 1915 ಮಾರ್ಚ್ 10ರಂದು ಕೇವಲ 19ನೇ ವಯಸ್ಸಿನಲ್ಲಿ ಹುತಾತ್ಮರಾದರು. ಅವರ ಶೌರ್ಯವನ್ನು ಕಂಡು ಬ್ರಿಟಿಷರು ಕೂಡ ಬೆರಗಾಗಿದ್ದರು. ಈ ಕಾರಣದಿಂದಾಗಿ ಅವರಿಗೆ ಮರಣೋತ್ತರವಾಗಿ ಬ್ರಿಟನ್ನ ಅತ್ಯುನ್ನತ ಮಿಲಿಟರಿ ಗೌರವವಾದ ವಿಕ್ಟೋರಿಯಾ ಕ್ರಾಸ್ ಅನ್ನು ನೀಡಲಾಯಿತು. ಲಂಡನ್ನಲ್ಲಿ ಗಬ್ಬರ್ ಸಿಂಗ್ ನೇಗಿ ಅವರ ಸ್ಮಾರಕವನ್ನು ಸಹ ನಿರ್ಮಿಸಲಾಗಿದೆ. ಅಲ್ಲಿ ಅವರ ಜನ್ಮದಿನದಂದು ಅವರಿಗೆ ಗೌರವ ಸಲ್ಲಿಸಲಾಗುತ್ತದೆ. ಹಾಗೆಯೇ ಅವರ ಜನ್ಮ ವಾರ್ಷಿಕೋತ್ಸವದಂದು ಉತ್ತರಾಖಂಡದ ಅವರ ಹಳ್ಳಿಯಲ್ಲಿ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಅದರಲ್ಲಿ ಅವರ ಶೌರ್ಯದ ಕಥೆಗಳನ್ನು ಜನರಿಗೆ ವಿವರಿಸಲಾಗುತ್ತದೆ. ಈ ಸಂಪ್ರದಾಯ 1925ರಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. 2013 ಏಪ್ರಿಲ್ 21ರಂದು ಹ್ಯೂಮನ್ ಕಂಪ್ಯೂಟರ್ ಎಂದು ಪ್ರಸಿದ್ಧರಾಗಿದ್ದ ಗಣಿತಜ್ಞೆ ಶಕುಂತಲಾ ದೇವಿ ಅವರು ಬೆಂಗಳೂರಿನಲ್ಲಿ ನಿಧನರಾದರು. 2020 ಜುಲೈನಲ್ಲಿ ಅವರ ಜೀವನ ಚರಿತ್ರೆ ಆಧಾರಿತ ಚಿತ್ರ ಶಕುಂತಲಾ ದೇವಿ ಬಿಡುಗಡೆಯಾಯಿತು. ಇದರಲ್ಲಿ ವಿದ್ಯಾ ಬಾಲನ್ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಶಕುಂತಲಾ ದೇವಿ ಜಗತ್ತಿನಲ್ಲೇ ಅತ್ಯಂತ ಪ್ರತಿಭಾವಂತೆಯಾಗಿದ್ದವರು. 13 ಅಂಕಿಗಳ 2 ಸಂಖ್ಯೆಗಳನ್ನು ಗುಣಿಸಿ ಕೇವಲ 28 ಸೆಕೆಂಡುಗಳಲ್ಲಿ ಪರಿಹಾರವನ್ನು ನೀಡಬಲ್ಲ ಪ್ರತಿಭೆಯಾಗಿದ್ದರು. ಆದರೆ ಅವರು ಶಾಲೆಗೇ ಹೋಗಿಲ್ಲ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಅವರ ತಂದೆ ಸರ್ಕಸ್ ಕಲಾವಿದರಾಗಿದ್ದರು. ಶಕುಂತಲಾ ದೇವಿಯವರ ಪ್ರತಿಭೆಯನ್ನು ಕಂಡು 1982ರಲ್ಲಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲೂ ಅವರ ಹೆಸರನ್ನು ಸೇರಿಸಲಾಗಿತ್ತು. ಶಕುಂತಲಾ ದೇವಿ ನಂತರ ತಮ್ಮ ಗಣಿತದ ಪ್ರತಿಭೆಯ ಆಧಾರದ ಮೇಲೆ ಜ್ಯೋತಿಷ್ಯದಲ್ಲಿ ಕೆಲವು ಪ್ರಯತ್ನಗಳನ್ನು ಮಾಡಿದರು ಮತ್ತು ಅನೇಕ ವಿಧಗಳಲ್ಲಿ ಯಶಸ್ವಿಯಾದರು. ಶಕುಂತಲಾ ದೇವಿಯವರ ಪುತ್ರಿ ಅನುಪಮಾ ಬ್ಯಾನರ್ಜಿಯವರ ಪತಿ ಅಜಯ್ ಕುಮಾರ್ ಅವರ ಪ್ರಕಾರ ಶಕುಂತಲಾ ದೇವಿಯವರು ಸಾಯುವ ಮುನ್ನವೇ ನರೇಂದ್ರ ಮೋದಿ ಒಂದು ದಿನ ದೇಶದ ಪ್ರಧಾನಿಯಾಗುತ್ತಾರೆ ಎಂದು ಭವಿಷ್ಯ ನುಡಿದಿದ್ದರಂತೆ. ಅವರ ಮರಣದ ಕೇವಲ 1 ವರ್ಷದ ನಂತರ ಮೋದಿ ಅವರು ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾದರು. 1997 ಏಪ್ರಿಲ್ 21ರಂದು ಕೇಂದ್ರದಲ್ಲಿ ಎಚ್.ಡಿ. ದೇವೇಗೌಡ ಸರ್ಕಾರದ ಪತನದ ನಂತರ ಇಂದರ್ ಕುಮಾರ್ ಗುಜ್ರಾಲ್ ದೇಶದ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಇಂದರ್ ಕುಮಾರ್ ಗುಜ್ರಾಲ್ ಅವರಿಗೆ 6 ತಿಂಗಳೊಳಗೆ ರಾಜೀನಾಮೆ ನೀಡಬೇಕಾಯಿತು. ಇದಾದ ನಂತರ ಲೋಕಸಭೆ ವಿಸರ್ಜನೆಯಾಯಿತು. ಈ ಅವಧಿಯಲ್ಲಿ ಗುಜ್ರಾಲ್ ಅವರು ಹಂಗಾಮಿ ಪ್ರಧಾನಿಯಾಗಿ ಉಳಿದರು. ಚುನಾವಣಾ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು 1998 ಮಾರ್ಚ್ನಲ್ಲಿ ಹೊಸ ಪ್ರಧಾನಿಯಾದರು. ಇಂದರ್ ಕುಮಾರ್ ಗುಜ್ರಾಲ್ ಅವರು 1919 ಡಿಸೆಂಬರ್ 4ರಂದು ಪಾಕಿಸ್ತಾನದ ಪಂಜಾಬ್ನಲ್ಲಿ ಜನಿಸಿದರು. ಗುಜ್ರಾಲ್ ಅವರ ಪೋಷಕರು ಸ್ವಾತಂತ್ರ್ಯ ಹೋರಾಟಗಾರರು. ಗುಜ್ರಾಲ್ ಬಾಲ್ಯದಿಂದಲೂ ಶಿಕ್ಷಣದಲ್ಲಿ ಮುಂದಿದ್ದರು. ಅವರು MA, PhD ಮತ್ತು D.Litt ಪದವಿಗಳನ್ನು ಪಡೆದಿದ್ದರು. ಅವರ ರಾಜಕೀಯ ಪಯಣವು ದೀರ್ಘವಾಗಿತ್ತು. VP ಸಿಂಗ್ ಮತ್ತು ಚಂದ್ರಶೇಖರ್ ಇಬ್ಬರೂ ಪ್ರಧಾನಿಗಳ ಅವಧಿಯಲ್ಲಿ ಗುಜ್ರಾಲ್ ವಿದೇಶಾಂಗ ಸಚಿವರಾಗಿದ್ದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಗುಜ್ರಾಲ್ ಅವರು ಮಾಹಿತಿ ಮತ್ತು ಪ್ರಸಾರ ಸಚಿವರಾಗಿದ್ದರು. ಆದರೆ ಸಂಜಯ್ ಗಾಂಧಿ ಅವರೊಂದಿಗಿನ ವಿವಾದದಿಂದಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವನ್ನು ಗುಜ್ರಾಲ್ ಅವರ ಕೈಯಿಂದ ಕಿತ್ತುಕೊಳ್ಳಲಾಯಿತು. 1938 ಏಪ್ರಿಲ್ 21ರಂದು ಪಾಕಿಸ್ತಾನದ ರಾಷ್ಟ್ರಕವಿ ಮೊಹಮ್ಮದ್ ಇಕ್ಬಾಲ್ ಲಾಹೋರ್ನಲ್ಲಿ ನಿಧನರಾದರು. ಒಂದೆಡೆ ಇಕ್ಬಾಲ್ ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾದಂತಹ ದೇಶಭಕ್ತಿ ಗೀತೆಯ ರಚನೆಗಳನ್ನು ಬರೆಯಲು ಹೆಸರುವಾಸಿಯಾಗಿದ್ದರೆ, ಮತ್ತೊಂದೆಡೆ ಮೊಹಮ್ಮದ್ ಇಕ್ಬಾಲ್ ಪಾಕಿಸ್ತಾನದ ಕಲ್ಪನೆಯನ್ನು ಹುಟ್ಟುಹಾಕಿದ ಕೀರ್ತಿಗೂ ಪಾತ್ರರಾಗಿದ್ದಾರೆ. 1930ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನದಲ್ಲಿ ಅವರು ಮಾಡಿದ ಅಲಹಾಬಾದ್ನ ಭಾಷಣದಲ್ಲಿ ಇಕ್ಬಾಲ್ ಭಾರತೀಯ ಮುಸ್ಲಿಮರಿಗೆ ಪ್ರತ್ಯೇಕ ಮಾತೃಭೂಮಿಯನ್ನು ಒತ್ತಾಯಿಸಿದರು. ಮುಸ್ಲಿಮರನ್ನು ಮುನ್ನಡೆಸಲು ಮೊಹಮ್ಮದ್ ಅಲಿ ಜಿನ್ನಾಗೆ ಮನವರಿಕೆ ಮಾಡಿದವರೇ ಇಕ್ಬಾಲ್.
ಇಲ್ಲಿ ಒಂದು ವಿಷಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅವರ ಕುಟುಂಬವು ಆರಂಭದಲ್ಲಿ ಕಾಶ್ಮೀರಿ ಪಂಡಿತರಾಗಿದ್ದವರು. ನಂತರ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು. ಅವರು 1877 ನವೆಂಬರ್ 9 ಸಿಯಾಲ್ಕೋಟ್ನಲ್ಲಿ ಜನಿಸಿದರು. ತರಾನಾ ಎ ಹಿಂದಿನಿಂದ ತರಾನಾ ಎ ಮಿಲ್ಲಿಗೆ, ಹಿಂದೂಸ್ತಾನ್ನಿಂದ ಪಾಕಿಸ್ತಾನಕ್ಕೆ, ರಾಷ್ಟ್ರೀಯತೆಯಿಂದ ಇಸ್ಲಾಮಿಗೆ, ಹೀಗೆ ಇಕ್ಬಾಲ್ ಕಾಲಕ್ಕೆ ತಕ್ಕಂತೆ ಸಾಕಷ್ಟು ಬದಲಾಗುತ್ತಲೇ ಇದ್ದರು. 1908ರಲ್ಲಿ ಯುರೋಪ್ನಿಂದ ಹಿಂದಿರುಗಿದ ನಂತರ ಇಕ್ಬಾಲ್ ಅವರು ತರಾನಾ ಎ ಮಿಲ್ಲಿಯನ್ನು ಬರೆದರು. ಅವರ ಸಾಲುಗಳ ಅರ್ಥ ಚೀನಾ ಮತ್ತು ಅರೇಬಿಯಾ ನಮ್ಮದು, ಭಾರತವೂ ನಮ್ಮದು, ನಾವು ಮುಸ್ಲಿಮರು ಮತ್ತು ಈ ಇಡೀ ಜಗತ್ತು ನಮ್ಮದು ಎಂದಾಗಿದೆ. ಇಲ್ಲಿ ಚೀನಾ ಎಂದರೆ ಇಡೀ ಮಧ್ಯ ಏಷ್ಯಾ ಎಂದರ್ಥ. ಇಕ್ಬಾಲ್ ಪಾಕಿಸ್ತಾನದ ರಚನೆಗೆ 9 ವರ್ಷಗಳ ಮೊದಲು 1938ರಲ್ಲಿ ನಿಧನರಾದರು. ಇಸ್ಲಾಂ ಹೆಸರಿನಲ್ಲಿ ದೇಶ ರಚನೆಯಾಗುತ್ತಿರುವುದನ್ನು ಅವರು ನೋಡಲಾಗಲಿಲ್ಲ. ಆದರೆ ಇಸ್ಲಾಂ ಹೆಸರಿನಲ್ಲಿ ನಿರ್ಮಾಣವಾದ ದೇಶದ ಸ್ಥಿತಿ ಇಂದು ಏನಾಗಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರವೇ ಆಗಿದೆ. 1945ರ ಏಪ್ರಿಲ್ 21ರಂದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಗಿನ ಸೋವಿಯತ್ ಒಕ್ಕೂಟದ ಸೈನ್ಯವು ಬರ್ಲಿನ್ನ ಕೆಲವು ಹೊರವಲಯಗಳನ್ನು ವಶಪಡಿಸಿಕೊಂಡಿತು. ಇಂದು ಸೋವಿಯತ್ ಒಕ್ಕೂಟವು ಬರ್ಲಿನ ನಗರವನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಹಿಟ್ಲರನ್ನು ಸೋಲಿಸುವಲ್ಲಿ ಸಾಧಿಸಿದ ವಿಜಯವನ್ನು ಇತಿಹಾಸದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಅದೇ ಸಮಯದಲ್ಲಿ ನಾಜಿ ಪ್ರಚಾರ ಸಚಿವ ಜೋಸೆಫ್ ಗೊಬೆಲ್ಸ್ ಬರ್ಲಿನ್ನಿಂದ ಹೇಳಿಕೆಯನ್ನು ನೀಡಿದ್ದರು. ಒಬ್ಬ ಸೈನಿಕನು ತನ್ನ ಸೈನ್ಯದಲ್ಲಿ ಉಳಿಯುವವರೆಗೂ ತನ್ನ ಸೈನ್ಯವು ಹೋರಾಡುತ್ತದೆ ಎಂದು ಹೇಳಿದ್ದರು. ಹೇಡಿತನ ತೋರಿದವರು ಅಥವಾ ಬಿಳಿ ಬಾವುಟ ಹಾರಿಸಿ ಶರಣಾಗತರಾಗುವವರನ್ನು ದೇಶದ್ರೋಹಿ ಎಂದು ಪರಿಗಣಿಸಲಾಗುವುದು ಎಂದು ಅವರು ಹೇಳಿದ್ದರು.